ನೋಡಿ, ಇವತ್ತು ಕರ್ನಾಟಕ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಹಲವಾರು ಸಂಘಟನೆಗಳಿದ್ದಾವೆ. ಅವರದು ಆ ಎಲ್ಲ ಸಂಘಟನೆಗಳ ಸಮಸ್ಯೆಗಳು ಏನಿದ್ದಾವೆ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಅವ್ರದ್ದು ಬೇಡಿಕೆ 12 ತಿಂಗಳದ್ದು ಅರಿಯರ್ಸ್ ಒಂದಿದೆ, ಅದೊಂದು. ಮತ್ತು 30 ವರ್ಷ ಆಯಿತು ಚುನಾವಣೆ ನಡೆಸಬೇಕು ಅಂತ ಹೇಳಿ, ಆ ಚುನಾವಣೆ ನಡೆಸಬೇಕು ಅಂತ. ಮತ್ತು 4 ವರ್ಷಕ್ಕೆ ಒಮ್ಮೆ ಅವರಿಗೆ ಈ ಸಂಬಳ ಕೊಡೋದ್ರ ಬಗ್ಗೆ ವೇತನ ಪರಿಷ್ಕರಣೆ ಮಾಡುವಂಥದ್ದು 4 ವರ್ಷಕ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಫೈನಾನ್ಷಿಯಲ್ ಭಾಳಷ್ಟು ಇಂಪ್ಲಿಕೇಶನ್ಸ್ ಆಗೋದ್ರಿಂದ ನಾನು ಮತ್ತು ನಮ್ಮ ಸೆಕ್ರೆಟರಿ ಮತ್ತು ನಮ್ಮ 4 ಜನ MDs ಕರ್ಕೊಂಡು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ. ಅದಾದ ನಂತರ ಕ್ಯಾಬಿನೆಟ್ನಲ್ಲಿ ಸಹ ಇದನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಸಮಾಧಾನವಾಗಿ ಹೋಗಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಚಾರ, ಇವತ್ತು ಸಭೆ ಇತ್ತು ಅಂತ ಗೊತ್ತಿತ್ತು. ಕರ್ನಾಟಕ ರಾಜ್ಯದ ಎಲ್ಲ ಸಾರಿಗೆ ಸಂಸ್ಥೆಗಳ ನೌಕರರಿಗೆ ಸ್ವಲ್ಪನಾದರೂ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಆ ಥರ ಅವರಿಗೆ ಸುಮಾರು 820 ಕೋಟಿ ರೂಪಾಯಿ ನಾವು ಬ್ಯಾಲೆನ್ಸ್ ಕೊಡಬೇಕಾಯಿತು ಅಲ್ವನಪ್ಪ. ಅದರಲ್ಲಿ 170 ಕೋಟಿ ರೂಪಾಯಿಗಳನ್ನ ಇವತ್ತೇ ಬಿಡುಗಡೆ ಮಾಡ್ತಾರೆ. ಅದ್ರ ಬಗ್ಗೆ ಅಲ್ಲ, ಅವರಿಗೆ ನಮ್ಮ ಹಳೆ ಪರಿಷ್ಕರಣೆ ಪ್ರಕಾರ 1271 ಕೋಟಿ ರೂಪಾಯಿ ಕೊಡಬೇಕಾಯಿತು. ಅದರಲ್ಲಿ 450 ಕೋಟಿ ಕೊಟ್ಟಿದ್ವಿ, 821 ಕೋಟಿ ಅವ್ರಿಗೆ ಬ್ಯಾಲೆನ್ಸ್ ಇತ್ತು. ಆ ಬ್ಯಾಲೆನ್ಸ್ ಹಣದಲ್ಲಿ ನಾನು ಬರೋಕ್ಕೆ ಮುಂಚೆನೇ ಫೈನಾನ್ಸ್ ಹತ್ರ CM ಹತ್ರ ಮಾತನಾಡಿ, ಏನಾದರೂ ನಾವು ಅವ್ರಿಗೆ ಖಾಲಿ ಕೈಯಲ್ಲಿ ಕಳಿಸೋದು ಬೇಕಾಗಿಲ್ಲ, ಏನಾದರೂ ಅವ್ರಿಗೆ ಕೊಡೋಣ ದುಡ್ಡು ಅಂತೇಳಿ ಸುಮಾರು 170 ಕೋಟಿ ರೂಪಾಯಿಗಳನ್ನು ಇವತ್ತೇ ಅವರ ಖಾತೆಗಳಿಗೆ ಬಿಡುಗಡೆ ಮಾಡಿ ಆಯಿತು. ಇಲ್ಲೇ ಕೂತ್ಕೊಂಡೇನೆ ಅದೇ MDs ಬಿಡುಗಡೆ ಮಾಡಿದ್ರೆ MDs ಅಲ್ಲಿ ಹೋದಂಗೆ ಅದು ಇಲಾಖೆಯಿಂದ ಹೋಗಿದೆ, ಬಿಡುಗಡೆ ಮಾಡಂಗಾಯ್ತು. ಅದೊಂದು ಖುಷಿಯಾದ ವಿಚಾರ ಅವರಿಗೆ. ಅವರು ಅದ್ರ ಬಗ್ಗೆ ಭಾಳ ಎಲ್ಲ ಸಂಘಟನೆಗಳು ಭಾಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಧ್ಯದಲ್ಲಿ ಆಗುವಂಥ ನೋಡಿ, ಇವತ್ತು ಕರ್ನಾಟಕ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಹಲವಾರು ಸಂಘಟನೆಗಳಿದ್ದಾವೆ. ಅವರದು ಆ ಎಲ್ಲ ಸಂಘಟನೆಗಳ ಸಮಸ್ಯೆಗಳು ಏನಿದ್ದಾವೆ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಅವ್ರದ್ದು ಬೇಡಿಕೆ 12 ತಿಂಗಳದ್ದು ಅರಿಯರ್ಸ್ ಒಂದಿದೆ, ಅದೊಂದು. ಮತ್ತು 30 ವರ್ಷ ಆಯಿತು ಚುನಾವಣೆ ನಡೆಸಬೇಕು ಅಂತ ಹೇಳಿ, ಆ ಚುನಾವಣೆ ನಡೆಸಬೇಕು ಅಂತ. ಮತ್ತು 4 ವರ್ಷಕ್ಕೆ ಒಮ್ಮೆ ಅವರಿಗೆ ಈ ಸಂಬಳ ಕೊಡೋದ್ರ ಬಗ್ಗೆ ವೇತನ ಪರಿಷ್ಕರಣೆ ಮಾಡುವಂಥದ್ದು 4 ವರ್ಷಕ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಫೈನಾನ್ಷಿಯಲ್ ಭಾಳಷ್ಟು ಇಂಪ್ಲಿಕೇಶನ್ಸ್ ಆಗೋದ್ರಿಂದ ನಾನು ಮತ್ತು ನಮ್ಮ ಸೆಕ್ರೆಟರಿ ಮತ್ತು ನಮ್ಮ 4 ಜನ MDs ಕರ್ಕೊಂಡು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ.